ಯಾವುದೇ ಸಾಂಬಾರ್ ಪುಡಿ ಬಳಸದೆ ಅತ್ಯಂತ ರುಚಿಕರವಾದ ಮತ್ತು ಅಷ್ಟೇ ಸುಲಭವಾಗಿ ಮಾಡೋ ಅಂತ ಹೀರೆಕಾಯಿ ಸಾಂಬಾರ್ ಮಾಡೋದು ಹೇಗೆ ಅಂತ ನೋಡೋಣ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಿಚನ್. ಈಗ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಅರ್ಧ kg ಅಷ್ಟು ಹೀರೆಕಾಯಿ ತಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 100 ಗ್ರಾಮ್ ಅಷ್ಟು ಕಡಲೆಕಾಯಿ ಬೀಜ, ಸ್ವಲ್ಪ ಕಾಯಿ, ಹಸಿಮೆಣಸಿಕಾಯಿ ಒಂದು 6ರಿಂದ 7 ತಗೊಂಡಿದ್ದೀನಿ. ಸಾಂಬಾರ್ ಪುಡಿ ಯೂಸ್ ಮಾಡದೇ ಇರೋದ್ರಿಂದ ಮೇನ್ ಇದೇ ಖಾರ ಇರುತ್ತೆ, ಸೊ ಹಾಗಾಗಿ ನೋಡ್ಕೊಂಡು ತಗೊಳ್ಳಿ. ಮತ್ತೆ 2 ಟೊಮೆಟೊ ತಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು, ಒಂದು 6-7 ಎಸಳು ಬೆಳ್ಳುಳ್ಳಿ, ಮತ್ತೆ ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ 1 ಟೀ ಸ್ಪೂನ್ ಸಾಸಿವೆ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಚ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಕಡ್ಡಿ ಕರಿಬೇವು. ಈಗ ಸಾಂಬಾರ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾವು ಕಡಲೆ ಬೀಜನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 2ರಿಂದ 3 ನಿಮಿಷದವರೆಗೂ ಹುರ್ಕೋಬೇಕಾಗತ್ತೆ. ಹೈ ಫ್ಲೇಮ್ನಲ್ಲಿ ರೋಸ್ಟ್ ಮಾಡೋದಕ್ಕೆ ಹೋದರೆ ಬೇಗ ಕಪ್ಪಗಾಗತ್ತೆ ಮತ್ತು ಒಳಗಡೆ ಹಸಿ ಹಸಿ ಇರುತ್ತೆ, ಅದು ನೀಟಾಗಿ ರೋಸ್ಟ್ ಆಗೋದಿಲ್ಲ. ರೋಸ್ಟ್ ಆದಮೇಲೆ ತಣ್ಣಗಾಗೋದಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ಇದಕ್ಕೆ ಮಸಾಲೆ ರುಬ್ಕೊಂಡು ಬರೋಣ. ಮಿಕ್ಸರ್ ಜಾರಿಗೆ ಕಾಯಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಹಾಕ್ಕೊಂಡು ರುಬ್ಬೋಣ. ಈಗ ನಾನು ಟೊಮೆಟೊ ಎಲ್ಲ ಹಾಕೋತಾ ಇಲ್ಲ. ಟೊಮೆಟೊ ಹಾಕಿದರೆ ಕಾಯಿ ನುಣ್ಣಗೆ ರುಬ್ಬಲ್ಲ, ಹಾಗಾಗಿ ಫಸ್ಟು ಈ 3 ಇಂಗ್ರೀಡಿಯೆಂಟ್ಸ್ನ ರುಬ್ಕೊಂಡು ಬರೋಣ. ನೀವೀಗ ನೋಡ್ಬೋದು ಕಾಯಿ ನುಣ್ಣಗಾಗಿದೆ, ಸೊ ಈ ಕನ್ಸಿಸ್ಟೆನ್ಸಿ ಇರಬೇಕು ನಮಗೆ. ಈಗ ನಾನು ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡ್ಕೊತಿದ್ದೀನಿ. ಈಗ ಮತ್ತೊಮ್ಮೆ ರುಬ್ಕೊಂಡು ಬರೋಣ. ಟೊಮೆಟೊನು ರುಬ್ಬಾಗಿದೆ. ಈ ಸ್ಟೇಜಲ್ಲಿ ನಾವು ಹುರಿದಿರೋ ಅಂಥ ಕಡಲೆ ಬೀಜನ ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ 1 ಚಿಟಿಕೆಯಷ್ಟು ಅರಿಶಿನ ಕೂಡ ಹಾಕ್ಕೊಳ್ಳೋಣ. ಸೊ ಈಗ ಇದನ್ನು ರುಬ್ಕೊಂಡು ಬಂದಿದ್ದೀನಿ, ನೀವಿಲ್ಲಿ ನೋಡ್ಬೋದು ತರಿ ತರಿಯಾಗಿದೆ. ಮತ್ತು ಇದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾನು. ಈ ಸ್ಟೇಜಲ್ಲಿ ನಾವು ಹಸಿಮೆಣಸಿನ್ಕಾಯಿನ ಹಾಕ್ಕೋಬೇಕು. ಮತ್ತು ಇದನ್ನು ತುಂಬ ಹೊತ್ತು ರುಬ್ಬಾರ್ದು, ಜಸ್ಟ್ 1ರಿಂದ 2 ರೌಂಡ್ ತಿರುಗಿಸಿದ್ರೆ ಸಾಕು. ಸೊ ಕನ್ಸಿಸ್ಟೆನ್ಸಿ ನೋಡ್ಬೋದು ನೀವು, ತುಂಬ ದಪ್ಪ ದಪ್ಪನೂ ಇಲ್ಲ ಮತ್ತು ತುಂಬ ನುಣ್ಣಗೂ ಇಲ್ಲ. ಈ ಕನ್ಸಿಸ್ಟೆನ್ಸಿ ಇರಬೇಕು ಸಾಂಬಾರಿಗೆ. ಈಗ ಮಸಾಲೆ ರೆಡಿ ಆಗಿದೆ. ಒಗ್ಗರಣೆಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ನಾನಿಲ್ಲಿ ಕಡಲೆಕಾಯಿ ಎಣ್ಣೆ ಹಾಕೋತಾ ಇದ್ದೀನಿ. ಸೊ ಇದಕ್ಕೆ ಈಗ ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿನ ಹಾಕೋಬೇಕು. ಈರುಳ್ಳಿನ ಸ್ವಲ್ಪ ಹೊತ್ತು ಬಾಡಿಸ್ಬೇಕು, ಅದರ ಬಣ್ಣ ಸ್ವಲ್ಪ ಚೇಂಜ್ ಆಗೋ ಅಷ್ಟುವರೆಗೂ ಬಾಡಿಸ್ಕೋಬೇಕು. ಇದಾದಮೇಲೆ ನಾವೀಗ ಇದಕ್ಕೆ ಹೆಚ್ಚಿರೋ ಅಂಥ ಹೀರೆಕಾಯಿನ ಹಾಕ್ಕೊಳ್ಳೋಣ. ಹೀರೆಕಾಯಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು, ಒಂದು 2 ನಿಮಿಷದವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದರ ಬಣ್ಣ ಸ್ವಲ್ಪ ಬದಲಾಗತ್ತೆ, ಸೊ ಅಲ್ಲಿವರೆಗೂ ಇದನ್ನು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಬೇಯಿಸಬೇಕು. ಈಗ ನೋಡ್ಬೋದು ನೀವಿಲ್ಲಿ ಅದರ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಈ ಸ್ಟೇಜಲ್ಲಿ ನಾನು ರುಬ್ಬಿರೋ ಅಂಥ ಮಸಾಲೆನ ಹಾಕೋತೀನಿ. ಆ ಮಸಾಲೆದು ಜಾರ್ ಏನಿರುತ್ತೆ ಅದಕ್ಕೆ ನೀರು ಹಾಕ್ಕೊಂಡು ನೀಟಾಗಿ ನಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಆ ಪ್ರಮಾಣದಲ್ಲಿ ನೀರನ್ನ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ನಾವಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈ ಸಾಂಬಾರ್ ತುಂಬ ತೆಳ್ಳಗಿದ್ರೂ ಚೆನ್ನಾಗಿರೋದಿಲ್ಲ, ಯಾಕಂದರೆ ನಾವು ತರಿಯಾಗಿ ರುಬ್ಬಿರ್ತೀವಿ, ಮತ್ತು ತುಂಬ ಗಟ್ಟಿಗಿದ್ರೂ ಅಷ್ಟು ಚೆನ್ನಾಗಿರಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 5ರಿಂದ 6 ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡೋಣ. ಈಗ 5 ನಿಮಿಷ ಆಗಿದೆ, ನೀವೀಗ ನೋಡ್ಬೋದು ಸಾಂಬಾರ್ದು ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ. ಸೊ ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ. ಸೊ ಈಗ ಸಾಂಬಾರ್ ರೆಡಿ ಆಗಿದೆ. ನಾವೀಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಯಾವುದೇ ಸಾಂಬಾರ್ ಪುಡಿ ಬಳಸದೆ ಹೀರೆಕಾಯಿ ಸಾಂಬಾರ್ ಮಾಡೋದು ಹೇಗೆ ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಮತ್ತಷ್ಟು ರೆಸಿಪೀಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.